ಪ್ರಿಯರೇ, ಯೇಸು ಕ್ರಿಸ್ತನಿಗೆ ತುಂಬ ಇಷ್ಟವಾಗಿರುವಂಥ ಕಾರ್ಯ ಅಥವಾ ಇಷ್ಟವಾಗಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ ಆತನ ಮಾತುಗಳನ್ನು ನಾವು ಕೇಳುವಂಥದ್ದು, ಆತನ ಮಾತುಗಳನ್ನು ನಾವು ಗಮನಿಸುವಂಥದ್ದು, ಆತನ ಬೋಧನೆಯನ್ನು ನಾವು ಕೇಳುವಂಥದ್ದು, ಆತನ ಆಜ್ಞೆಗಳನ್ನು ನಾವು ಕೇಳುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅನೇಕ ಜನರು ಆತನನ್ನು ಹಿಂಬಾಲಿಸಿದ್ರು. ಒಬ್ಬೊಬ್ಬರು ಒಂದೊಂದು ವಿಷಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರು. ಅನೇಕರು ಆತನ ಹಿಂದೆ ಸೂಚಕ ಕಾರ್ಯಗಳನ್ನು ನೋಡಬೇಕು ಎಂಬುದಾಗಿ ಹಿಂಬಾಲಿಸಿದ್ರು. ಅನೇಕರು ಆತನಲ್ಲಿ ತಪ್ಪು ಹುಡುಕಬೇಕೆಂಬುದಾಗಿ ಹಿಂಬಾಲಿಸಿದ್ರು. ಅನೇಕರು ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ಏನಾಗಿರಬಹುದು, ಸ್ವಸ್ಥತೆಗೋಸ್ಕರ ಆತನನ್ನು ಹಿಂಬಾಲಿಸಿದ್ರು. ಅನೇಕರು ಆತನ ಜೊತೆ ಇದ್ದರೆ ಊಟ ಚೆನ್ನಾಗಿ ಸಿಗುತ್ತದೆ ಎಂಬುದಾಗಿ ಆತನನ್ನು ಹಿಂಬಾಲಿಸಿದ್ರು. ಅನೇಕರು ಈತನು ಯಾರಿರಬಹುದು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ, ಆತನ ಮಾತುಗಳನ್ನು ಕೇಳುವುದಕ್ಕೆ ಆತನನ್ನು ಹಿಂಬಾಲಿಸಿದ್ರು. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಯಾರೆಲ್ಲ ಸ್ವಾರ್ಥ ಕಾರ್ಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರೋ ಅವರಲ್ಲಿ ಮನಸ್ಸಿರಲಿಲ್ಲ. ಆತನ ಮನಸ್ಸಿದ್ದಿದ್ದು ಯಾರಲ್ಲಿ ಗೊತ್ತಾ? ಆತನ ವಾಕ್ಯವನ್ನು ಕೇಳುತ್ತಾ ಇದ್ದಂಥ ವ್ಯಕ್ತಿಗಳು.